ಕೋಟ್ಯಾಂತರ ಅಭಿಮಾನಿಗಳನ್ನ ಅಗಲಿ ಇವತ್ತು ಶಾಮನೂರು ಅವರು ಬಾರದೂರಿಗೆ ಹೊರಟಿದ್ದಾರೆ. ಸದ್ಯ ಇನ್ನೇನು ಶಿವಶರಣರ ಸಮ್ಮುಖದಲ್ಲೇ ಅವರ ಸಮಾಧಿ ಬಳಿಯನ್ನ ಚಿತ್ರಣವನ್ನ ಗಮನಿಸ್ತಾ ಇದ್ದೀರಿ. ವೀರಶೈವ ಲಿಂಗಾಯತ ಸಂಪ್ರದಾಯದಂತೆ ಅವರ ಸಮಾಧಿಯನ್ನು ನೆರವೇರಿಸಲಾಗುತ್ತೆ. ಲಿಂಗಾಯತ ಸಂಪ್ರದಾಯದಲ್ಲಿ ಹುಟ್ಟುವಾಗಲೂ ಅಷ್ಟೇ ಹೋಗುವಾಗಲೂ ಅಷ್ಟೇ ಬಹಳ ವಿಶೇಷವಾದ ಸಂಪ್ರದಾಯದೊಂದಿಗೆ ಬರಮಾಡ್ಕೊಳ್ಳೋದು ಮತ್ತು ಅವರನ್ನು ಕಳಿಸ್ಕೊಡುವಂತಹ ಪದ್ಧತಿ ಇದೆ. ಲಿಂಗಾಯತ ಸಮುದಾಯದ ಎಲ್ಲ ಮಠಾಧೀಶರು ಭಾಗಿಯಾಗಿರುವಂಥದ್ದನ್ನು ಗಮನಿಸ್ತಾ ಇದ್ದೀರಿ. ಶಿವಶರಣರ ಸಮ್ಮುಖದಲ್ಲೇ ಎಲ್ಲ ಕಾರ್ಯಗಳು ಕೂಡ ನಡೀತಾ ಇದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಾನು ಆರಂಭದಲ್ಲೇ ಹೇಳಿದಂತೆ ಬರುವಾಗಲೂ ಹೋಗುವಾಗಲೂ ಲಿಂಗಾಯತ ಸಂಪ್ರದಾಯದಲ್ಲಿ ಬಹಳ ವಿಭಿನ್ನವಾಗಿ ವೆಲ್ಕಮ್ ಮಾಡ್ಕೊಳ್ಳೋದು ಮತ್ತು ಸೆಂಡ್ ಆಫ್ ಮಾಡೋದು ಮಾಡ್ತಾರೆ. ಕಳಿಸ್ಕೊಡುವಾಗಲೂ ಅಷ್ಟೇ ತಮ್ಮ ಇಷ್ಟ ಲಿಂಗ ಅಥವಾ ಹುಟ್ಟಿದ ಸಂದರ್ಭದಲ್ಲಿ ಕಟ್ಟುವಂತಹ ಲಿಂಗ ಏನಿದೆ ಅದನ್ನು ಅವರ ಬಲಗೈಗೆ ಕಟ್ಟಿ ಅಗೇನ್ ಒಂದು ಧ್ಯಾನದ ಭಂಗಿಯಲ್ಲಿ ಅವರನ್ನ ಕೂರಿಸಿ ಕಳಿಸ್ಕೊಡುವಂತಹ ಸಂಪ್ರದಾಯ ಲಿಂಗಾಯತ ಸಂಪ್ರದಾಯದಲ್ಲಿರುವಂಥದ್ದು. ಅದು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಡೆಯುತ್ತೆ. ಅದಕ್ಕಿಂತ ಅದರ ನಡುವೆ ಅಭಿಮಾನಿಗಳು ಮತ್ತೊಂದು ಸಲ ನೋಡೋಣ, ಮಗದೊಮ್ಮೆ ನೋಡೋಣ, ಇನ್ನೊಂದು ಸಲ ನಾವು ಅವ್ರನ್ನ ಕಣ್ ತುಂಬ್ಕೊಳ್ಳೋಕ್ಕಾಗಲ್ಲ, ಅವರಿಂದ ನಾವು ಪಡೆದುಕೊಂಡಿರೋದು ಅನಂತ, ಕೊನೆಯದಾಗಿ ಅವರನ್ನು ನೋಡಿ ಋಣ ತೀರಿಸ್ಕೊಳ್ಳುವಂತಹ ಕೆಲಸವನ್ನು ಮಾಡೋಣ ಅಂತ ನೂಕು ನುಗ್ಗಲು ಆಗ್ತಾ ಇರುವಂಥದ್ದನ್ನು ಕೂಡ ಗಮನಿಸ್ತಾ ಇದ್ದೀರಿ. ಜನ ಒಂದು ರೀತಿ ನೂಕು ನುಗ್ಗಲು ಒಂದು ಕಡೆ ಆದರೆ ವಿಪರೀತ ಸಂಖ್ಯೆಯಲ್ಲಿ ಸೇರಿದ್ದಾರೆ. ವಿಪರೀತ ಸಂಖ್ಯೆಯಲ್ಲಿ ಜನರನ್ನು ಸಂಪಾದನೆ ಮಾಡಿರೋದು ಗೊತ್ತಾಗುವಂಥದ್ದೇ ನಾವು ಹೋದಾಗ ನಮ್ಮ ಸುತ್ತಮುತ್ತ ಹೇಗೆ ಜನ ಇರ್ತಾರೆ ಅಂತ. ಆ ಜನಸಂಖ್ಯೆಯನ್ನು ಜನಜಂಗುಳಿಯನ್ನು ಸದ್ಯ ಗಮನಿಸ್ತಾ ಇದ್ದೀರಿ. ಪೊಲೀಸರು ಅವ್ರನ್ನ ಕಂಟ್ರೋಲ್ ಮಾಡೋಕ್ಕೆ ಹರಸಾಹಸ ಪಡ್ತಾ ಇದ್ದಾರೆ. ಪಡಲೇಬೇಕು. ಯಾಕಂತ ಹೇಳಿದ್ರೆ ಅವರ ಉದ್ದೇಶ ಏನಾಗಿರುತ್ತೆ, ಜನರದ್ದು ಕೊನೆ ಬಾರಿ ಇನ್ನೊಂದು ಸಲ ನೋಡೋಣ, ಮತ್ತೊಂದು ಸಲ ಅವಕಾಶ ಸಿಗಲ್ಲ, ಅವರಿಂದ ವಿಪರೀತ ಸಹಾಯವನ್ನು ನಾವು ಪಡ್ಕೊಂಡಿದ್ದೀವಿ, ಈ ಋಣವನ್ನು ಹಿಂಗಾದರೂ ತೀರಿಸೋಣ ಅಂತ. ಬಟ್ ಅಲ್ಲಿ ಜನಸಂಖ್ಯೆ ವಿಪರೀತ ಆದಾಗ ಪೊಲೀಸರಿಗೆ ಕಂಟ್ರೋಲಿಗೆ ತಗೊಳ್ಳೋಕ್ಕೂ ಕಷ್ಟ ಆಗುತ್ತೆ. ಅಲ್ಲಿ ಒಂದು ಕಡೆ ಶಿವಶರಣರು ಜಂಗಮರು ಬಂದಿದ್ದಾರೆ, ಮತ್ತೊಂದು ಕಡೆ ರಾಜಕಾರಣಿಗಳು ಅಂದರೆ VVIPಗಳಿದ್ದಾರೆ, ಮತ್ತೊಂದು ಕಡೆ ಜನಸಾಮಾನ್ಯರಿದ್ದಾರೆ. ಎಲ್ಲರನ್ನೂ ಕಂಟ್ರೋಲಿಗೆ ತಗೊಳ್ಳೋದು ಪೊಲೀಸರಿಗೆ ನಿಜಕ್ಕೂ ಇವತ್ತು ಟಾಸ್ಕ್ ಆಗಿದೆ. ಸಮಯ ಈಗ 5:06 ಸರಿಯಾದಂತಹ ಸಮಯವನ್ನು ನೋಡಿಕೊಂಡು ಸಮಾಧಿಯ ಮುಂದುವರೆದ ಕಾರ್ಯಗಳು ಕೂಡ ಆಗ್ತಾ ಇರೋದನ್ನು ಗಮನಿಸ್ತಾ ಇದ್ದೀರಿ. ಶಿವಶರಣರ ಪಾದದ ಪೂಜೆಯ ನಂತರ ವಿಭೂತಿ ಮುಖಾಂತರ ಅಥವಾ ಭಸ್ಮದ ಮುಖಾಂತರ ಸಮಾಧಿ ಮಾಡುವ ಕೆಲಸಗಳಾಗುತ್ತೆ. 95 ವರ್ಷ ತುಂಬು ಜೀವನವನ್ನು ನಡೆಸಿದ್ದಾರೆ. ಲಿಂಗಾಯತ ಧರ್ಮದಲ್ಲಿ ಹುಟ್ಟಿದ್ದು ಮಾತ್ರ ಅಲ್ಲ, ಲಿಂಗಾಯತ ಧರ್ಮದ ಬಸವಣ್ಣನವರ ಹೇಳಿದ ರೀತಿಯಲ್ಲೇ ಕಾಯಕವೇ ಕೈಲಾಸ ಅನ್ನೋ ರೀತಿಯಲ್ಲೇ ಬದುಕಿ ಬಾಳಿ ತೋರಿಸಿದಂಥವರು ಶಾಮನೂರು ಶಿವಶಂಕರಪ್ಪನವರು. ಎಲ್ಲಿ ಹೋದರೂ ಕೂಡ ಕೆಲಸದ ಬಗ್ಗೆಯೇ ಯೋಚನೆ ಮಾಡ್ತಾ ಇದ್ರು ಅನ್ನೋದನ್ನು ಬೆಳಗ್ಗೆ ಸೆಷನಲ್ಲೂ ಹಲವು ಜನ ನೆನಪಿಸ್ಕೊಂಡ್ರು. ಆಧ್ಯಾತ್ಮಿಕ ಚಿಂತಕರುಗಳು ಅದನ್ನು ನೆನಪಿಸ್ಕೊಳ್ಳುವ ಕೆಲಸವನ್ನು ಮಾಡಿದ್ರು. ಬೇರೆ ಕಡೆ ತಾಜ್ ಮಹಲ್ಗೆ ಸ್ನೇಹಿತರ ಜೊತೆ ಹೋದಾಗ ಯಾರು ನೆನಪಿಸ್ಕೊಳ್ತಾ ಇದ್ದಿದ್ದು, ಫ್ರೆಂಡ್ಸ್ ಜೊತೆ ಹೋಗಿ ತಾಜ್ ಮಹಲ್ ನೋಡ್ತೀನಿ ಅಂತ ಹೋದವರು ಅಲ್ಲಿ ಕಟ್ಟೆ ಮೇಲೆ ಕೂತ್ಕೊಂಡು ತಾಜ್ ಮಹಲ್ ನೋಡೋದು ಬಿಟ್ಟು ಅಥವಾ ಅದನ್ನು ಆನಂದಿಸೋದು ಬಿಟ್ಟು ಅಕ್ಕಿ ಬೆಲೆ ಬಗ್ಗೆ ಲೆಕ್ಕ ಹಾಕ್ತಾ ಇದ್ರಂತೆ. ಅಂದರೆ ಅಪ್ಪಟ ವ್ಯವಹಾರದಲ್ಲಿ ತೊಡಗಿಕೊಂಡವ ಮತ್ತು ಅಕ್ಷರ ಸಂತ, ಹೀಗೆ 1-2 ಹೆಸರು. ಅವರು ಹೋದಂತಹ ಸಂದರ್ಭದಲ್ಲಿ ಅವರ ಗುಣಗಾನಗಳು ಎಲ್ಲೆಲ್ಲೂ ನಡೀತಾ ಇದೆ. ಅದು ಕೇವಲ ದಾವಣಗೆರೆಗೆ ಮಾತ್ರ ಸೀಮಿತ ಆಗಿಲ್ಲ. ಶಾಮನೂರು ಶಿವಶಂಕರಪ್ಪನವರು ದೈಹಿಕವಾಗಿ ಇಲ್ಲ ಅಂದರೂ ಕೂಡ ಅವರ ಕೆಲಸಗಳು ಇನ್ನೂ ಹಲವಾರು ವರ್ಷಗಳು ನೆನಪಾಗಿರುತ್ತೆ. ಅವರ ಕಾಲೇಜಿನಲ್ಲಿ ಸ್ಕೂಲಿನಲ್ಲಿ ಓದಿದಂತಹ ವಿದ್ಯಾರ್ಥಿಗಳು ಇವತ್ತು ಕಂಬನಿ ಮಿಡಿತಾ ಇದ್ದಾರೆ. ಆ್ಯಂಡ್ ಸಾಮಾನ್ಯ ನಮ್ಮ ಊರುಗಳನ್ನು ಬಿಟ್ಟು ಬೇರೆ ಊರಿಗೆ ಕೆಲಸಕ್ಕೆ ಹೋಗೋದಿದೆಯಲ್ಲ ವಿಪರೀತ ಕಷ್ಟ. ಆದರೆ ದಾವಣಗೆರೆಯ ಜನಕ್ಕೆ ಶಾಮನೂರು ಶಿವಶಂಕರಪ್ಪನವರು ಆ ಒಂದು ಬರ್ಡನ್ನಿಂದ ದೂರ ಮಾಡಿದರು. ನೂರಾರು ಜನ ಅಲ್ಲ, ಸಾವಿರಾರು ಜನಕ್ಕೆ ಉದ್ಯೋಗವನ್ನು ಸೃಷ್ಟಿ ಮಾಡಿದ್ರು. ಲಕ್ಷಾಂತರ ಜನ ವಿದ್ಯಾರ್ಥಿಗಳು ಅವ್ರ ಊರಿನಲ್ಲೇ ಕೂತ್ಕೊಂಡು ಓದುವಂತೆ ಮಾಡಿದ್ರು. ಇನ್ನೇನು ಬೇಕು? ಒಬ್ಬ ರಾಜಕಾರಣಿಯಾಗಿ, ಒಬ್ಬ ಉದ್ಯಮಿಯಾಗಿ, ಒಬ್ಬ ಅಕ್ಷರ ಸಂತನಾಗಿ ಪರಿಪೂರ್ಣ ಜೀವನವನ್ನು ನಡೆಸಿ ನಮ್ಮೆಲ್ಲರಿಗೂ ಮೆಸೇಜನ್ನು ಪಾಸ್ ಮಾಡಿ ಇವತ್ತು ಹೊರಟಿದ್ದಾರೆ.
पञ्चदशमुद्रे दीपं देवदयानिधे युवति पशुपतितं गृह्यतां सुवर्णे नवरत्नकण्ठरचिते पात्रे कृतं पायसं भक्ष्यं पञ्चविधं तदयोदनियुतं रम्भाफलं पानकं शाकानामयुतं जलं रुचिकरं कर्पूरगन्धोज्ज्वलं ताम्बूलं मनसा मया विरचितं भक्त्या प्रभो स्वीकुर्वो छत्रं चामरयोनिगं विजनकं चादर्शकं निर्मलं वीणाभेरिमृदङ्गका फलकला गीतं च नृत्यं तथा साष्टाङ्गं प्रणतिस्तु गर्भोविदा एतत्समस्तं मया सङ्कल्पेन समर्पितं तव विभो पूजां गृहाण प्रभो आत्मगिरिजापति सहचर प्राणशरीरं गृहं पूजाते विषयोपभोगरचना निद्रा समाधिस्थितिः चञ्चा